ಅಂತ ಬಂದಿರೋದು ಈ ಒಂದು ಚರ್ಚೆ. ಆದ್ರೆ ಈ ಫ್ಯಾಮಿಲಿಯಲ್ಲಿ ನಾನು ಕಂಡಿದ್ದು ಪ್ರೊಡ್ಯೂಸರು, ಆಮೇಲೆ ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು, ಇದರಲ್ಲಿ ಡೈರೆಕ್ಟ್ರು ಅನ್ನೋದನ್ನು ಬೇಕಾಗುತ್ತಲ್ವಾ. ಯಾಕಂದ್ರೆ ಒಬ್ಬ ನಿರ್ಮಾಪಕನ ಕರ್ಕೊಂಡ್ಬರೋದೇ ಒಬ್ಬ ನಿರ್ದೇಶಕ. ಹಾಗಾಗಿ ಅದು ಆ ಸಂಘಕ್ಕೆ ಹೇಳಿದಿರೋ ಇಲ್ವೋ ಗೊತ್ತಿಲ್ಲ ನನಗೆ, ಹೋಗ್ಲಿ ಅದನ್ನ ಬಿಡೋಣ. ಯಾಕಂದ್ರೆ ಈಗಿನ ಪರಿಸ್ಥಿತಿ ಯಾವ ರೀತಿ ಆಗ್ತಿದೆ ಅಂದ್ರೆ ಚಿತ್ರರಂಗ ನೋಡಿ, ಫಸ್ಟ್ ಹಾಫ್ ಅಲ್ಲಿ ಬಹಳಷ್ಟು ಸೀಟ್ ಫುಲ್ ಆಗಿತ್ತು, ಸೆಕೆಂಡ್ ಹಾಫ್ ಇಂಟರ್ವಲ್ ಆದ್ಮೇಲೆ ಥಿಯೇಟರ್ ಖಾಲಿ. ಯಾಕಂದ್ರೆ ಸಿನಿಮಾ ಬೋರಿಂಗ್ ಆಗ್ತಾ ಇದೆ. ಅದಕ್ಕೆ ಆ ರೀತಿ ಯಾಕೆ ಆಗ್ತಿದೆ ಅಂದ್ರೆ ಇದಕ್ಕೆ ಮೂಲ ಕಾರಣನೂ ಎಲ್ಲಾನು ಇರುತ್ತೆ. ಅಂದ್ರೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ನಿರ್ದೇಶಕ ಎಜುಕೇಟ್ ಆಗಿರ್ಬೇಕು. ಅಂದ್ರೆ ಯಾವ ರೀತಿ ಅಂದ್ರೆ ಸಿನಿಮಾ ತಿಳ್ಕೊಳ್ಳೋದ್ರಲ್ಲಿ. ಯಾಕಂದ್ರೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಾನೆ ಬರೋದು. ಬಟ್ ಆ ಒಂದು ಲ್ಯಾಕ್ ಆಫ್ ಎಜುಕೇಶನ್ ಸಿನಿಮಾದಲ್ಲಿ ಒಂದು ಕಡಿಮೆ ಆಗಿರುತ್ತೆ. ಆಮೇಲೆ ಒಬ್ಬ ನಿರ್ಮಾಪಕನಿಗೂ ಎಜುಕೇಟ್ ಆಗ್ಬೇಕದು. ಆ ರೀತಿ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ಏನಾದ್ರು ಒಂದು ಸಜೆಷನ್ ಅದರಲ್ಲಿ ಒಂದು ವಿಂಗ್ ತರ ಏನಾದ್ರು ಮಾಡಿ, ಈಗ ಒಬ್ಬ ನಿರ್ಮಾಪಕ ಹೊಸ ನಿರ್ಮಾಪಕ ಬಂದಾಗ, ಯಾಕಂದ್ರೆ ಆತನ ಗೊತ್ತಿರೋದಿಲ್ಲ ಆ ಡೈರೆಕ್ಟ್ರು ಯಾರು, ಅವ್ನು ಕ್ಯಾಲಿಬರ್ ಏನು ಎತ್ತ ಅಂತ ಗೊತ್ತಿರೋದಿಲ್ಲ. ಬ್ಲೈಂಡ್ ಆಗಿ ಯಾರೊಬ್ಬ ಬರ್ತಾನೆ, ಕತೆ ಹೇಳ್ತಾನೆ, ನಿಮ್ಗೆ ಸ್ಯಾಟಲೈಟ್ ಇಷ್ಟು ಬಂದ್ಬಿಡುತ್ತೆ, OTT ಲಿಸ್ಟ್ ಬರುತ್ತೆ, ಈ ಬಿಸ್ನೆಸ್ ಇಷ್ಟ ಆಗುತ್ತೆ, ಅದು ಇದು ಅಂತ ಏನೋ ಒಂದು ಹೇಳ್ಕೊಂಡು ಬರ್ತಾರೆ. ಅದು ಎಲ್ರಿಗೂ ಗೊತ್ತಿರೋದೇನೆ. ಹಾಗಾಗಿ ಮೇನ್ ಬೇಸಿಕ್ ಇದು. ಈ ಬೇಸಿಕ್ ಅಲ್ಲಿ ನಾವು ಒಂಚೂರು ಹಿಡಿತಾ ಇಟ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಸರಾಗವಾಗಿ ಹೋಗುತ್ತೆ ಅನ್ನೋ ಉದ್ದೇಶ. ಅಲ್ಲ, ಅದೊಂದು ಸ್ಟ್ರಿಕ್ಟ್ ಆಗಿ ಮಾಡ್ಬಿಡ್ಬೇಕು ಸರ್. ಅದೊಂದು ಸದಸ್ಯರೇ, ನೀವು ವೋಟ್ ಹಾಕೋರ ಹತ್ರ ಹೋಗಿ ನಾನು ವೋಟ್ ಹಾಕಿ ನಾನು ಕೆಲಸ ಮಾಡ್ತೇನೆ ಅಂತೇಳಿ ನೀವು ಬಂದಿರೋದು, ಇನ್ಕ್ಲೂಡಿಂಗ್ ನನ್ನ ಸಮೇತ. ನಾನಿದ್ದಾಗಲೂ ಅಷ್ಟೇ, ನಾಳೆ ಇನ್ನೊಬ್ರು ಬಂದಾಗಲೂ ಅಷ್ಟೇ. ನಾವು ಆ ಜಾಗಕ್ಕೆ ಬಂದ್ಮೇಲೆ ನಾವು ನಿಮ್ಮ ಪ್ರೀತಿ ಎಷ್ಟನ್ನು ಸಂಪಾದನೆ ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲಿ ಒಬ್ರೊಬ್ರು ಮಾತು, ಘರ್ಷಣೆ ಯಾವುದೇ ಲೆಕ್ಕಕ್ಕೆ ಬರಲ್ಲ. ದಯವಿಟ್ಟು ನಾನೊಂದು ಸಲಹೆ ತಗೋತಿರೋ, ಹಿತವಚನ ತಗೋತಿರೋ, ಪ್ರತಿದಿನ ಬಂದಂಥ ಫೈಲ್ಗಳನ್ನು ಕಾರ್ಯದರ್ಶಿಗಳು ನೋಡಿ, ಉಪಾಧ್ಯಕ್ಷಗಳು ನೋಡಿ, ಹೆಚ್ಚಿಗೆ ಏನಾದ್ರು ಬೇಕಂತ ಅಧ್ಯಕ್ಷರ ಚರ್ಚೆ ಮಾಡಿ ಅವ್ರಿಗೆ ಉತ್ತರ ಕೊಡೋದು ವ್ಯವಸ್ಥೆ ಮಾಡಿಕೊಡಿ. ಅವಾಗ ಚೇಂಬರು ಒಂದು ರೀತಿಯಲ್ಲಿ ನನಗೆ ರೆಸ್ಪಾಂಡ್ ಮಾಡ್ತು ಅನ್ನೋ ಸಮಾಧಾನ ಅವ್ರಿಗೂ ಇರುತ್ತೆ. ಬೆಳಿಲ್ಲ ಕೂತ್ಕೋ ಕೃಷ್ಣಣ್ಣ, ನೀನ್ ನಿಂತ್ಕೊಂಡ್ರೆ ನನ್ನ ಮಾತು ನಿಲ್ಸೋನು ಅರ್ಥ ಬಂದ್ಬಿಡುತ್ತೆ, ಕೂತ್ಕೋ. ಈಗ ನಾನು ಎಕ್ಸಿಬಿಷನ್ ವಿಷಯದಲ್ಲಿ, ಪ್ರೊಡ್ಯೂಸರ್ ವಿಷಯದಲ್ಲಿ, ಡಿಸ್ಟ್ರಿಬ್ಯೂಟರ್ ವಿಷಯದಲ್ಲಿ ಅವ್ರವ್ರ ಎಕ್ಸ್ಪರ್ಟ್ಗಳು ಮಾತಾಡ್ತಾರೆ. ಬಟ್ ಎಕ್ಸಿಬಿಟರ್ ವಿಷಯದಲ್ಲಿ ನಾನೊಂದು ಮಾತನ್ನು ಹೇಳ್ತೀನಿ ಅಧ್ಯಕ್ಷರೇ. ಅವ್ರು ಏನ್ ಕೇಳಿದಾರೆ ಅವ್ರದ್ದು ಸಂಪೂರ್ಣ ರಿಲೀಸ್ ಗಿಂತ ಮುಂಚೆನೆ ಅವ್ರದ್ದು ಕ್ಲಿಯರ್ ಮಾಡಿದೀವಿ. ಅವ್ರು ಯಾವ್ದು ಎಲ್ಲೂ ಇದುವರೆಗೂ ಒಂದ್ರಿಂದ ಸರ್ ಟೆಕ್ನಿಕಲಿ ಡಿಜಿಟಲಿ ಆಗೋದಲ್ಲ ಮುಖ್ಯವಾಗಿ ಸರ್ ಏನ್ ಚಿತ್ರರಂಗದ ಒಳಗಡೆ ಏನಿದೆ ಅದು ಮೊದಲು ಬಗೆಹರಿಬೇಕು ಅಂತ ನನ್ನ ಸಮಸ್ಯೆ. ಇವತ್ತಿಗೂ 2 ತಿಂಗಳಾಗಿದೆ, ಇನ್ನೂ ನಮಗೆ ಥಿಯೇಟರ್ ಕಲೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಒಬ್ಬ ನಿರ್ಮಾಪಕರು ಎಲ್ಲಿ ಸೂಸೈಡ್ ಮಾಡ್ಕೊಂತೀರಾ, ಇನ್ನೇನ್ ಮಾಡ್ಕೊಂತಾರೆ? ಥ್ಯಾಂಕ್ ಯು ಮೇಡಮ್. ಖಂಡಿತ ಹೌದು, ಅದೇ ಇಂಪ್ಲೀಡ್ ಆಗಿ ಅಂತ ನಾವು ಕೇಳಿದ್ದೆ. ನಾನು ಚೇಂಬರ್ ಇಂಪ್ಲೀಡ್ ಆಗ್ಬೇಕು ಆ ಕೇಸ್ನಲ್ಲಿ, ಚೇಂಬರ್ ಇಂಪ್ಲೀಡ್ ಆದ್ರೆ ಆಗುತ್ತೆ ಅಂತ ಅನ್ನೋದ್ರಿಂದ ಇಲ್ಲ. ಅದಕ್ಕೆ ಈಗ ನೀವು ಮಾಡೋ ಪ್ರಯತ್ನದಲ್ಲಿ ಸರ್ ತಿರ್ಗಿ ಮಲ್ಟಿಪ್ಲೆಕ್ಸ್ ದಯವಿಟ್ಟು ಸರ್ಕಾರದಿಂದ ಇದು ಮಾಡ್ಕೊಂಡು ದಯವಿಟ್ಟು ಅದು ನಮ್ಮ ಪ್ರೈಮ್ ಟೈಮ್ ಕನ್ನಡ ಪಿಕ್ಚರ್ಗೆ ಪ್ರೈಮ್ ಟೈಮ್ ಕೊಡಬೇಕು ಅನ್ನೋದನ್ನ ಮಾಡೋದಕ್ಕೋಸ್ಕರ ಮಾಡಿ ಆ ರೆಸಲ್ಯೂಷನ್ ಮಾಡ್ತೀವಿ ಸರ್ ದಯವಿಟ್ಟು ಅಂತ. ಅಲ್ಲ ಅದೇ ಅದಕ್ಕೆ ಲೆಟರ್ ಕೂಡ ಕೊಟ್ಟಿದೆ, ಎಲ್ಲ ಮಾಡಿದೆ ಸರ್ಕಾರ. ನಾನು ಹೇಳಿದೆ ಮಹಾರಾಷ್ಟ್ರದಿಂದ ಪ್ರಯತ್ನ ಮಾಡೋಣ. ನನ್ನ ಹೆಸರು ಮಾಲ್ತಿ ಅಂತ. ಒಬ್ಬ ನಿರ್ಮಾಪಕ ಏನ್ ತುಂಬಾ ಕನ್ಸು ಹೊತ್ಕೊಂಡು ಬಂದಿರ್ತಾರೆ ಒಂದು ಸಿನಿಮಾ ಮಾಡಕ್ಕೆ ಅಂತ. ಶುರುವಿಂದ ರಿಲೀಸ್ ಆಗಿ ಮುಗಿದ್ರು ಕೂಡ ಅವ್ನಿಗೆ ತುಂಬಾ ಮೋಸಗಳು ಆಗ್ತಾನೆ ಇರುತ್ತೆ. ಪ್ರತಿಯೊಂದು ಟೆಕ್ನಿಷಿಯನ್ ಕಡೆಯಿಂದ ಆಗಿರ್ಬೋದು, ಮತ್ತೊಂದು ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ ಇಂದನೂ ನಿಜವಾಗ್ಲೂ ಮೋಸ ಆಗಿದೆ, ಅದಕ್ಕೆ ನಾನೇ ಸಾಕ್ಷಿ.
ಹಾಗಾಗಿ ಅದೆಲ್ಲನೂ ಗಮನ ಬಂದು ವಾಣಿಜ್ಯ ಮಂಡಳಿಗೆ ಬರಬೇಕು. ಅದು ಯಾವ ಟೆಕ್ನಿಷಿಯನ್ನ ತಗೊಂಡ್ರೆ ಹೇಗೆ ಏನು ಅಂತ ನಿರ್ಮಾಪಕರು ಅಲ್ಲಿಂದ ಒಂದು ಕೈಪಿಡಿ ಶುರು ಆಗಬೇಕು ಅಂತ ನನ್ನ ಅನಿಸಿಕೆ. ಆಮೇಲೆ ಬಣಕಾರ್ ಸರ್ ಈ OTT ಬಗ್ಗೆ ಒಂದು ಪರ್ಯಾಯ ಮಾರ್ಗವಾಗಿ ಒಂದು ಸಿನಿ ಬಜಾರ್ ಬಗ್ಗೆ ಹೇಳಿದ್ರು. ಹಾಗೆ ಈ TV ಚಾನೆಲ್ ಅವರು ತಗೊಳ್ಳೋದಕ್ಕೆ ಏನಾದರೂ ಒಂದು ಯಾಕಂದ್ರೆ ಕನ್ನಡ ಸಿನಿಮಾಗಳನ್ನ ಕನ್ನಡ ಚಾನೆಲ್ ಅವರೇ ತಗೋತಾ ಇಲ್ಲ, ಬೇರೆ ಡಬ್ಬಿಂಗ್ ಭಾಷೆಗಳನ್ನ ತಗೊಂಡು ಹಾಕ್ತಾ ಇದ್ದಾರೆ ಚಾನೆಲ್ ಅಲ್ಲಿ. ಅಟ್ಲೀಸ್ಟ್ ಕನ್ನಡ ಸಿನಿಮಾಗೆ ಕನ್ನಡ ಚಾನೆಲ್ ಅವರು ಪ್ರೋತ್ಸಾಹ ಕೊಡಬೇಕು ಅಂತ ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಇದು ರಿಕ್ವೆಸ್ಟ್ ಸರ್. ಹಾಗೆ ಇದು ಇದು ನೆಕ್ಸ್ಟ್ ಬಂದು ಸಬ್ಸಿಡಿನೂ ಕೂಡ ತುಂಬಾ ಭ್ರಷ್ಟಾಚಾರಗಳು ನಡೀತಾ ಇದೆ. ಅಲ್ಲಿ ಲಂಚ ಕೊಟ್ರೇನೆ ಆಗೋದು ಅನ್ನೋದು ತುಂಬಾ ನಡೀತಾ ಇದೆ. ಹಾಗಾಗಿ ಅದೊಂದು ಸ್ವಲ್ಪ ನೋಡಿಕೊಂಡು, ಯಾಕಂದ್ರೆ ಎಲ್ಲ ನಿರ್ಮಾಪಕಂಗೂ ಕಷ್ಟ ಇರುತ್ತೆ, ಕೊಡೋ ಇದಿರಲ್ಲ. ಸೊ ಹಂಗಾಗಿ ಒಂದೊಳ್ಳೆ ಸಿನಿಮಾಗಳಿಗೆ ಅಂದ್ರೆ ಯಾರು ಜಾಸ್ತಿ ಖರ್ಚು ಮಾಡಿ ಸಿನಿಮಾ ಮಾಡಿರ್ತಾರೆ ಅಂತ ಸಿನಿಮಾಗಳಿಗೆ ಸಬ್ಸಿಡಿ ಕೊಡಬೇಕು. 5 ಲಕ್ಷ 10 ಲಕ್ಷ ಖರ್ಚು ಮಾಡಿ ಯಾರು ಮಾಡಿರ್ತಾರೆ ಅದನ್ನ ಸ್ವಲ್ಪ ಇದು ಮಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ಅವ್ರಿಗೆ ಬೇಡ, ಯಾರು ಸ್ವಲ್ಪ ಜಾಸ್ತಿ ಸಿನಿಮಾ ಖರ್ಚು ಮಾಡಿರ್ತಾರೆ ಅವರಿಗೆ ಸಬ್ಸಿಡಿ. ಯಾಕಂದ್ರೆ ಈಗ ಎಷ್ಟು ಎರಡಿದೆ, 2 ಕಾಪಿ ಇರಬೇಕು. ಹೋಗಿ ಪುರೋಹಿತ್ ಸರ್ ಬಿಡಬೇಡಿ, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಗೋಲ್ದಣ್ಣ ಒಂದು 10 ನಿಮಿಷ ಮುಗಿಸಾರ, ಇನ್ನೇನು ಆಗಿದ್ದಾರೆ ಬನ್ನಿ. ಅಲ್ಲ ಎಲ್ಲರೂ ಈಗ ಆಗ ನಮ್ಮ ಇನ್ನೊಬ್ರು ಸ್ನೇಹಿತರು ಹೇಳ್ತಾ ಇದ್ರು, ಬಹಳ ದೂರದಿಂದ ಬಂದಿದ್ದೀವಿ ನಾವು ಯುವಕರು, ನಮ್ಗೇನಾದ್ರು ಸ್ವಲ್ಪ ಜ್ಞಾನಾರ್ಜನೆ ಆಗತ್ತೆ ಈ ಜಾಗದಲ್ಲಿ ಬಂದ್ರೆ, ನಾನು ಬೆಳೀತಾ ಇದ್ದೀನಿ ಅನ್ನೋ ಒಂದು ಆಸೆ ವ್ಯಕ್ತಪಡಿಸಿದ್ರು. ಬಹಳಷ್ಟು ಜನಗಳಲ್ಲಿ ಬಹಳಷ್ಟು ಜನಕ್ಕೆ ನಾಗೇಶ್ ಅವರೇ ಬಂದೆ, ಇಲ್ಲಿ ಆ ಸಂಘ ಈ ಸಂಘ ದೂಷಣೆ ಮಾಡೋ ಅವಶ್ಯಕತೆ ಬೇಡ ಸರ್. ಇನ್ನೊಂದು ಸೆಕೆಂಡ್ ಸರ್, ಈಗ ಒಂದ್ ನಿಮಿಷ ಇದೆ. ಈ ಸಂಘ ಆ ಸಂಘ ದೂಷಣೆ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ, ಯಾರು ಪ್ರಯೋಜನ ಆಗೋದಿಲ್ಲ. ಈ ರಾಜಕೀಯ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಇವತ್ತು ತಪ್ಪು ಮಾಡಿದಾಗ ನೀನಿದ್ದಾಗ ತಪ್ಪು ಮಾಡ್ಲಿಲ್ವ ಅನ್ನೋದು, ನೆಕ್ಸ್ಟ್ ಬಂದಾಗ ಅವನಿದ್ದಾಗ ತಪ್ಪು ಮಾಡ್ಲಿಲ್ವ ಅನ್ನೋ ಪರಿಸ್ಥಿತಿ ಈಗ ಬರುತ್ತೆ. ಬೇಡ, ಅದು ಯಾರು ಬಳಸೋದು ಬೇಡ. ಕೇಶವ ಮುಸ್ರಿಯರಾಗಲಿ ಮತ್ತೊಬ್ಬರಾಗಲಿ ಬಳಸೋದು ಬೇಡ. ಎಲ್ಲ ನಡೀತಾ ಇದೆ, ನಡೆಯೋ ಮಟ್ಟಿಗೆ ಎಷ್ಟು ನಡಿಬೇಕೋ ಅಷ್ಟು ನಡೀತಾ ಇರುತ್ತೆ. ಚೆನ್ನಾಗಿ ನಡಿಬೇಕು ಅಂದ್ರೆ ಎಲ್ಲರೂ ಕೋಆಪರೇಷನ್ ಬೇಕಾಗುತ್ತೆ. ಹಾಗಂತೇಳಿ 4 ಜನ ನಡ್ಸಕ್ ಆಗಲ್ಲ. ವಾಣಿಜ್ಯ ಮಂಡಳಿ ಅಂದ್ರೆ ವಾಣಿಜ್ಯ ಮಂಡಳಿ ಕಳಿಸಿ ಆಫೀಸ್ಗೆ ನೋಡೋಣ ಹೆಂಗೆ ಇನ್ಸ್ಟಿಟ್ಯೂಟ್ ಕೈ ನೀವೇ ಬಂದಿಲ್ಲ ಸರ್. ಕೇಳೋ ಸರ್, ನಾವು ಜನವರಿನಲ್ಲಿ ಕೊಟ್ಟಂತ ವಿಚಾರಗಳ ಬಗ್ಗೆ ಏನು ಡಿಸಿಷನ್ ತಗೊಂಡ್ರಿ ಅಂತ ಕೇಳಿದ್ವಿ ಸರ್. ಓದಿದರೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾರೋ ಒಬ್ರು ಕರೆದ್ರು ಸರ್, ಅದೆಲ್ಲ ಲೆಟರ್ ಸಿಗ್ತಾ ಇಲ್ಲ, ಅದನ್ನ ನೋಡ್ತೀನಮ್ಮ ಅಂತ ಈ ತರ ಸೋಬೂರುಗಳು ಬರ್ತಿದೆ. ಬಿಟ್ರೆ ವಾಣಿಜ್ಯ ಮಂಡಳಿಗೆ ಸಭೆ ಕರೆದಿದೀವಲ್ಲ ಸರ್, ಇಲ್ಲಿ ಸಮಸ್ಯೆಗಳ ಬಗ್ಗೆ ಆರ್ಸೋದಕ್ಕೆ ಸಭೆ ಕರೆದಿರ್ತಕ್ಕಂಥದ್ದು. ನಮ್ಮಲ್ಲಿ ಏನ್ ಸಮಸ್ಯೆಗಳಿದೆ, ಪ್ರೊಡ್ಯೂಸರ್ ಸಮಸ್ಯೆಗಳೇನು ಅಂತಕ್ಕಂಥದ್ದು ನಮ್ಮ ವಾಣಿಜ್ಯ ಮಂಡಳಿಗೆ ಗೊತ್ತಿಲ್ವಾ? ಆಯ್ತು, ಸಭೆ ಯಾವಾಗ ಕರಿಬೇಕು? ಒಂದು ಹಳೆ ಕಮಿಟಿಗೆ ಹೋಗಿ ಒಂದು ಎಲೆಕ್ಷನ್ ಆದ್ರೆ ಒಂದು ಹೊಸ ಕೇಳಿಸ್ತಾ ಇದೆಯಾ? ಅಧಿಕಾರಕ್ಕೆ ಬಂದು 1 ವಾರ 15 ದಿನ ಅಥವಾ 1 ತಿಂಗಳು ಏನರಪ್ಪ ಪ್ರೊಡ್ಯೂಸರ್ ಸಮಸ್ಯೆ ಅಥವಾ ಎಕ್ಸಿಬಿಟರ್ ಸಮಸ್ಯೆ, ಡಿಸ್ಟ್ರಿಬ್ಯೂಟರ್ ಸಮಸ್ಯೆಗಳು ಎಂಡಲ್ಲಿ ಕೇಳಬೇಕಾ? ಅಂದ್ರೆ ಅವ್ರ ಕಾಲಾವಧಿ ಮುಗಿದು ನೆಕ್ಸ್ಟ್ ಎಲೆಕ್ಷನ್ ಸ್ಟಾರ್ಟ್ ಆಗೋದು ಕರಿಬೇಕಾ? ಬಿಗಿನಿಂಗ್ ಅಲ್ಲಿ ಕರಿಬೇಕಾ? ಯಾರೋ ಒಬ್ರು ಅಧಿಕಾರಕ್ಕೆ ಬಂದಾಗ ಸಮಸ್ಯೆಗಳು ಕೇಳೋದು ಯಾವಾಗ? ಈಗ ಈಗ ಅನೌನ್ಸ್ ಆಯ್ತು ಸಭೆ ಕರೀತಾ ಇದ್ದೀವಿ, ನಿರ್ಮಾಪಕರ ಸಮಸ್ಯೆಗಳು ಹೇಳಿ ಹೋಗ್ಲಿ, ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಕಾಯಕೆ ಅಂತ ಇರೋರಿಗೆ ಗೊತ್ತಿಲ್ಲ ಸಮಸ್ಯೆಗಳು, ಕರೆದ್ರಲ್ವಾ? ಫಸ್ಟ್ ಸಮಸ್ಯೆಗಳ ಬಗ್ಗೆ ಮಾತ್ರ ಒಂದೇ ವಿಷಯದ ಬಗ್ಗೆ ಬೆಳಿಗ್ಗೆ ನಾವು
ಹಿಟ್ಟಾಗ್ತಿತ್ತು ಆ ಪಿಕ್ಚರ್ಗಳು ಪೈರಸಿ ಆಗೋದನ್ನ ನಾವು ನೋಡಿದ್ದು ಕೇಳಿದ್ದು. ಆದ್ರೆ ಇವತ್ತಿನ ದಿವಸ ಎಲ್ಲಾ ಪಿಕ್ಚರ್ಗಳು ಬೆಳಗ್ಗೆ ಪೈರಸಿ ಆಗ್ತಾ ಇದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಏನು? ಅದಕ್ಕೆ ಅವತ್ತು ನಾವು ಕೇಸ್ಗೆ ಸಹಿ ಹಾಕಿದ್ದು, ಬೇರೆ ಯಾರು ಹಾಕ್ತಿಲ್ಲ, ನಾವು ಹಾಕ್ತೋ ಹೋದ ಕೊನೆಗೆ ಒಂದೇ ಮಾತು ಹೇಳಿದೆ, ಯಾರಿಗೆ? ಜಡ್ಜಿಗೆ. ಆ ಜಡ್ಜು ಕೋರ್ಟಲ್ಲಿ ಎಲ್ಲ ಇರ್ತಾರಲ್ಲ ರಾಜಗಳು ಅವರುಗಳೆಲ್ಲ, ನಾನು ಜಡ್ಜಿ ಕೇಳಿದೆ, ಸರ್ ಇವತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಜನ ಹೆಂಗ್ ಕಳ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ ಸರ್, ನಾನೇ ಅದನ್ನ ಹೇಳ್ತೀನಿ ಅಂತ ಓಪನ್ ಆಗಿ ಹೇಳಿದೆ. ಇದಕ್ಕೆ ನಾವು ರೈಡ್ ಮಾಡಿದ್ದು ಅವತ್ತಿನ ದಿವಸ, ಇವತ್ತು 11 ವರ್ಷ ಆಗಿದೆ ಸರ್. ನೀವು ಎಲ್ಲಾನು ಐಡೆಂಟಿಟಿ ಮಾಡಿ ಅಂದ್ರೆ ಅವನ್ಯಾರು ಇವನ್ಯಾರು ಇವನ್ ಅಲ್ಲಿದ್ದ ಇಲ್ಲಿದ್ದ ಅಂದ್ರೆ 11 ವರ್ಷದಷ್ಟು ಜ್ಞಾಪಕ ಶಕ್ತಿ ನನಗೆ ಇರುತ್ತಾ ಹೇಳಿ ಸರ್? ಹೇಳಿ ನ್ಯಾಯಾಧೀಶ ನೀವೇ. ನಮಗೆ ನ್ಯಾಯ ಸಿಗ್ಬೇಕಾಗಿರೋದು ಆ ರೈಡ್ ಮಾಡಿದ್ಮೇಲೆ ಕೇವಲ ಒಂದು 2 ತಿಂಗಳು 3 ತಿಂಗಳೊಳಗೆ ಅದಕ್ಕೆ ನ್ಯಾಯ ಸಿಕ್ಕಿದ್ರೆ ನಮ್ಮ ನಿರ್ಮಾಪಕರಿಗೆ ಅನುಕೂಲ ಆಗುತ್ತೆ. ಇಷ್ಟು ವರ್ಷ ಆದ್ಮೇಲೆ ಈ ಕೇಸ್ನ ಮುಂದುವರ್ಸಕ್ಕೆ ನನಗೆ ಸಾಧ್ಯ ಇಲ್ಲ, ಇದನ್ನ ನಿಲ್ಸಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಇದು ಒಂದಲ್ಲ, ಮೈಸೂರಲ್ಲ, ಇಡೀ ಕರ್ನಾಟಕದಲ್ಲಿ ಗಂಗಾವತಿ, ಚನ್ನಪಟ್ಟಣ, ಆಮೇಲೆ ತುಮಕೂರಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು, ಕೇಳಿ ಅದನ್ನ ಒಂಚೂರು ಕೇಳ್ಬೇಕು. ಅವತ್ತು ರೈಡ್ ಮಾಡೋದು ನಾನು ಮಾತಾಡಕ್ ಬಿಡ್ತೀರಾ? ಅಲ್ಲೆಲ್ಲ ಮಾತಾಡಕ್ ಬಿಟ್ರೆ ಮಾತಾಡ್ತೀನಿ ಎಂದರಿಲ್ಲ. ಅಲ್ಲೆಲ್ಲ ಮಾತಾಡಕ್ ಬಿಟ್ರೆ ನಾನು ಮಾತಾಡ್ತೀನಿ ಎಂದರಿಲ್ಲ. ನಾನಲ್ಲ ಅದನ್ನೇ ಮಾತಾಡಕ್ ಬಿಟ್ರೆ ಅವ್ರು ನಾವು ತುಂಬಾ ಮಾತಾಡೋ ಜಾಗ ಖಾಲಿ ಮಾಡ್ತಾರೆ, ಅವ್ರು ಹೇಳ್ತಾರೆ ಉತ್ತರ ಕೊಡ್ತಾರಂತೆ. ಅಕಸ್ಮಾತ್ ನಮಗೆ ಸರಿಯಾಗಿಲ್ಲ ಅಂದ್ರೆ ನಾಳೆ ಸ್ಟಾಕ್ ಕೊಟ್ಟಿಸ್ಕೊಳ್ಳೋದು ಬಿಡಿ, ಅವ್ರು ಉತ್ತರ ಕೊಡ್ತಾರೆ. ಹೋಗ್ಬಿಟ್ರೆ ಏನ್ ಹೇಳ್ತಾರೆ ಹೇಳ್ಬಿಡಿ ಸರ್. ಶ್ರೀನಿವಾಸ್ ಅವರೇ ಒಂದು 5 ನಿಮಿಷ ಅವಕಾಶ ಕೊಡಿ, 5 ಮಿನಿಟ್ಸ್ ಪ್ರಿಂಟ್ ಆಫ್ ರೇಟ್ ಆದ್ರೆ ಆಗಿದ್ರೆ ಏನ್ ಮಾಡ್ಬೇಕಂತ ಮಾಡೋಣ. ಸರ್ ಅದನ್ನೇ ಕೇಳೋಣ ಸರ್. ಸರ್ ಅವ್ರ ಮನೆ ಹೋಗಿ ಹೇಳ್ಬಿಡ್ಲಾಗಿದೆ, ಮಾತಾಡ್ತಾರಂತೆ. ಅವಕಾಶ ಏನ್ ಮಾತಾಡ ಕೇಳೋಣ, ನಿಮಿಷ ಏನ್ ಮಾತಾಡ್ತಾರೆ ಕೇಳೋದಿರಿ, ಸ್ವಲ್ಪ ಮಾತಾಡಿ ಸರ್. ಸರ್ ಈಗ ಮಧ್ಯ ಮಾತಾಡಿ ನಮ್ಗೆ ಲಾಸ್ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾಂಪಿಟೇಷನ್ ಇದೆ, ಮಾಡೋ ಕೆಲಸ ಖಂಡಿತ ಮಾಡೋಣ. ಬಟ್ ಅದಕ್ಕೆ ಅವ್ರೇನು ಆಗದಿಲ್ಲ ಮಾಡೋದು ಬಿಡಿ, ನಾನು ಪ್ರಪೋಸಲ್ ಕೊಡಿ. ಇದು ಇನ್ ಕೇಸ್ ಅವ್ರು ಆಗಲ್ಲ ಅಂದ್ರೆ ಬಿಟ್ಟಾಕೋಣ ಬಿಡಿ. ಸರ್ ಈಗ ನಿಮ್ ಪ್ರಶ್ನೆಗೆ ಸಮಂಜಸವಾದ ಉತ್ತರ ಸಿಕ್ಲಿಲ್ಲ ಅಂದ್ರೆ ನಿರ್ಣಯ ನಾವು ತಗೊಳ್ಳೋಣ ಅಂತ ಹೇಳಿದ್ವಿ. ಅವ್ರ ಮುಂದೆ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಡಿಸ್ಕಷನ್ ಮಾಡೋಣ. ಸುಮ್ಮನೆ ಅವ್ರ ಮುಂದೆ ನೀವ್ ಯಾಕೆ ಮಾತಾಡ್ತೀರಾ ಅಲ್ವಾ? ಅವ್ರ 2 ನಿಮಿಷ ಮಾತಾಡ್ತಾರೆ, ಅವ್ರು ಮುಗ್ದೋಗುತ್ತೆ. ನಮ್ ಪ್ರಶ್ನೆಗಳೇನಿದೆ ನಾವು ಲೆಟರ್ ಕಳಿಸೋದಿದ್ರೆ ಕಳಿಸ್ಕೊಳ್ಳೋಣ, ಮಾಡೋದ್ರಿಂದ ಮಾಡ್ಲಿ ಅಂತಾರೆ ಬೇಡ, ನಾವು ನಿರ್ಣಯ ತಗೊಳ್ಳೋಣ. ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಹೌದಾ? ಎಲ್ಲರೂ ಮಾತಾಡ್ತಾರೆ, ಏನು ಕೇಳದಾರಿ? ಎಲ್ರು ಮಾತಾಡ್ತಾ ಇದ್ರೆ ಎಲ್ಲ ಕ್ಲಾಶ್ ಆಗ್ತಾ ಇರುತ್ತೆ, ಯಾರಿಗೂ ಏನು ಕೇಳ್ತಾ ಇಲ್ಲ. ಹಲೋ ಜಯಶಮ್ಮ, ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಅವ್ರ ಉತ್ತರ ಹೇಳ್ತಾರೆ, ನಾವು ಕೇಳ್ಕೊಳ್ಳೋಣ. ಸರ್ ಅವ್ರ ಉತ್ತರ ಕೇಳ್ಕೊಳ್ಳೋಣ, ನಿರ್ಣಯ ನಾವು ತಗೊಳ್ಳೋಣ. ನಾವು ಅವ್ರ ಮುಂದೆ ಡಿಸ್ಕಷನ್ ಮಾಡೋದ್ರ ಅರ್ಥನೇ ಇಲ್ಲ. ಅದು ದಯವಿಟ್ಟು ಅವ್ರು ಮಾತಾಡೋರು ಯಾರು ಅಲ್ವಾ? ಸರ್ ಮನೆ ಸುರೇಂದ್ರ ದಯವಿಟ್ಟು ಯಾರು ಮಾತಾಡ್ಬೇಡಿ ಸರ್. Immediately with the management, we'll do the best whatever can be done, and we'll respond to your association who is representing it. That is the easy way of doing it. ಇಲ್ಲಿ ಯಾರು ಇಂಡಿವಿಜುವಲ್ ಆಗಿ ಯಾವ ಕಂಪ್ನಿಯವರು ಡಿಸಿಷನ್ ತಗೊಳಕ್ ಆಗೋದಿಲ್ಲ, ಬಿಕಾಸ್ ದೇರ್ ಇಸ್ ಹೈಯರ್ ಅಥಾರಿಟೀಸ್. ನಮ್ದು ಏನಿದೆಯೋ ನಾವು ರೆಕಮೆಂಡ್ ಮಾಡಿ ಏನ್ ಬೆಸ್ಟ್ ಮಾಡಕ್ಕಾಗುತ್ತೋ ಮಾಡಿ ಕೊಡೋಣ. ಅದು ಐ ಕ್ಯಾನ್ ಅಶ್ಯೂರ್ ಯು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಮೀ. ಕೆಲಸ
See, sir, ಅದಕ್ಕೆ ನೀವು ಪ್ರಪೋಸಲ್ ಎಲ್ಲ ಬರೀರಿ. We want explanation within the time ಅಂತ ಹೇಳಿ. No, ಒಂದು ನಿಮಿಷ. ಕೃಷ್ಣ Two ways of sharing ಇದೆ. Two ways of sharing ಇದೆ advertisement ಅಲ್ಲಿ. Coming to that only. Two ways of sharing ಇದೆ ಇದರೊಳಗೆ. People who are owning the projector, we pay them 70 to 80% of the ad share to them. We don't take. ಪ್ರೊಜೆಕ್ಟರ್ಸ್ ಯಾರು ಪರ್ಚೇಸ್ ಮಾಡಿರ್ತಾರೆ, ಯಾವ ಥಿಯೇಟರ್ ಪರ್ಚೇಸ್ ಮಾಡಿರ್ತಾರೆ ಅವರು ವಾಪಸ್ ಕೊಟ್ಕೊಳ್ತೀವಿ, ನಾವೇ ತಗೊಳ್ಳೋದಿಲ್ಲ. ಒಂದು ನಿಮಿಷ. ಎಲ್ಲಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಪ್ರೊಜೆಕ್ಟರ್ ಮೇಲೆ ನಾವು ಒಂದು ಪರ್ಸೆಂಟೇಜ್ ತಗೊಂತೀವಿ, ಅವ್ರಿಗೊಂದು ಪರ್ಸೆಂಟೇಜ್ ಹೋಗುತ್ತೆ. ಅದು ವೇರಿಯಸ್ ಆಗುತ್ತೆ, ಅದ್ರ ಮೇಲೆ ಹೋಗುತ್ತೆ. ಪ್ಲಸ್ ಕಮರ್ಷಿಯಲ್ಸ್ ಇದೆ, ಆ ಕಮರ್ಷಿಯಲ್ಸ್ ಮೇಲೆ ಹೋಗಿರುತ್ತೆ. ಸೊ ಇದು ಅದು ಫಿಕ್ಸ್ ಇರೋದಿಲ್ಲ, ಮೇಲೆ ಹೋಗಿದೆ. ಸ್ಟಾರ್ಟಿಂಗ್ ನಾನ್ ಡಿಸಿ ಅಂತ ರೆವಿನ್ಯೂ ಟ್ರಾನ್ಸ್ಫರ್ ಆಗೋದಕ್ಕೆ ಬೇರೆ ಬೇರೆ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಎಕ್ಸ್ಪ್ಲೇಷನ್ ಕೊಡಿ ಎಲ್ರಿಗೂ, ಬಿಡ್ಬೇಡ್ರಿ ಇದನ್ನ. ಕಾಂಟ್ರಾಕ್ಟ್ ಬಂದು ನಾನೇ ಬಾಡಿಗೆ ತಗೊಂತೀನಿ. ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತೀನಿ. ನಿಮ್ಮ ಕಾಂಟ್ರಾಕ್ಟ್ ಬಂದು ಪ್ರೊಡ್ಯೂಸರ್ಸ್ ಎಕ್ಸಿಬಿಟರ್ಸ್ ಆಗಿರುತ್ತೆ. ಐ ಆಮ್ ನಥಿಂಗ್ ಟು ಡೂ ವಿತ್ ದ ಆಡ್ ರಿವ್ಯೂ. ಅಂದ್ರೆ ಯಾವ ಥಿಯೇಟರ್ ಓನರ್ಸ್ ಪ್ರೊಜೆಕ್ಟರ್ ಗಳು ಹಾಕಿದ್ದಾರೆ ಅವ್ರಿಗೆ ಆಡ್ ಅಲ್ಲಿ ಬರ್ತಕ್ಕಂಥ ದುಡ್ಡನ್ನ 80 ಭಾಗ ಥಿಯೇಟರ್ ಓನರ್ಸ್ ಕೊಡ್ತಾ ಇದ್ದಾರೆ, 20 ಭಾಗ ಇವ್ರು ಕೊಡ್ತಾ ಇದ್ದಾರೆ. ಅಂದ್ರೆ ತಪ್ಪು ಯಾರ್ದು ಅಂದ್ರೆ ಇಷ್ಟು ವರ್ಷ ನಾವೇ ಫೀಡ್ ಮಾಡಿ ಡೆವಲಪ್ ಮಾಡಿ ಕೊಟ್ಟಿದೀವಲ್ಲ ಕಂಪನಿಗಳನ್ನ, ತಪ್ಪು ನಮ್ದೆ. ನಾವ್ ಅವತ್ತು ಕೂತ್ಕೊಂಡು ಆಡ್ ಏನ್ ಬರುತ್ತಪ್ಪ, ನಮ್ ಪ್ರೊಡ್ಯೂಸರ್ಸ್ ಏನ್ ಶೇರ್ ಕೊಡ್ತೀರಾ, ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಏನ್ ಶೇರ್ ಕೊಡ್ತಿದ್ದೀರಾ, ಅಥವಾ ಎಕ್ಸಿಬಿಟರ್ಸ್ ಏನ್ ಕೊಡ್ತಿದ್ದೀರಾ ಅಂತ ಒಂದು 15 ವರ್ಷದ ಮುಂಚೆ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾವ್ ಯಾರು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ ಸರ್. ಒಂದ್ ನಿಮಿಷ. ಈಗ ಏನಾಗಿದೆ ಸರ್, ಕಮ್ಮಿ ಮಾಡ್ತೀವೋ ಇಲ್ವ ಅಂತ ಕೇಳಿದೀವಲ್ವಾ? ಫಿಲಮ್ ಯಾರು ಸರ್ ಕೊಡ್ತಾ ಇರೋದು? ಫಿಲಮ್ ಅಲ್ಲಿ ಯಾರು ಕೊಡ್ತಾ ಇರೋದು? ಅಲ್ಲ ಅದನ್ನೇ ಸರ್, ಅದನ್ನ ಕೇಳಿ ಯಾರು ಸರ್? ಇದು ತಪ್ಪು ಸರ್, ತಪ್ಪು ನಮ್ದಂತ ಅದಕ್ಕೆ ಹೇಳಿದ್ ನಾನು. ಈಗ ಸರ್ ಇಷ್ಟೇ ಸರ್, ಸಿಂಪಲ್ ಆಗಿ ಇಷ್ಟೇ ಸರ್. ಅಲ್ಲಿ ಪ್ರೊಡ್ಯೂಸರ್ ಏನ್ ಸಿಗ್ತಾ ಇದೆ, ನಾನು ಫಿಲಮ್ ಕೊಡ್ತೀನಿ ಸರ್. ಇವಾಗ ಅವ್ರು ಏನ್ ಹೇಳಿದ್ದಾರೆ, ಈಸ್ ನಾಟ್ ದ ಓನರ್. ಇಲ್ಲಿರ್ತಕ್ಕಂಥ ರೆಪ್ರೆಸೆಂಟೇಟಿವ್ ತಾಳ್ಮೆಯಿಂದ ಇರಿ ನಾಗೇಶ್ ಅವರೇ, ನಮ್ಮ ಪ್ರಪೋಸಲ್ ಏನೇನ್ ಬೇಕು, ಆಡಲ್ ಏನ್ ಶೇರ್ ಬೇಕು, ಕಮ್ಮಿ ಮಾಡ್ತೀರಾ ಇಲ್ವಾ, ಇಷ್ಟೇ ತಾನೇ ನಮಗೆ ಬೇಕಾಗಿರೋದು. ಹಾಕಲ್ಲ ಅಂದ್ರೆ ಸರ್, ಹಾಕಲ್ಲ ಅಂದ್ರೆ ಏನ್ ಬೇಕಾದ್ರೂ ನಾವು ನಿರ್ಣಯ ತಗೋಣ, ಅವ್ರ ಮುಂದೆ ಬೇಡ. ಈಗ RS ಗೌಡ್ರ ಒಂದು ಪ್ರಶ್ನೆ ಇದೆ, RS ಗೌಡ್ರ ಒಂದು ಪ್ರಶ್ನೆ ಇದೆ ಸರ್, ಹೇಳ್ಕೊಂಡು ಹೋಗ್ಬೇಡಿ, ಅವ್ರನ್ನ ಆಗಲ್ಲ ಬಿಟ್ಬಿಡಿ. ನಾನು ಅವರೆಲ್ಲರಿಗೆ ಹೇಳ್ತಾ ಇದ್ದೀನಿ, ಆಗಲ್ಲ ಬಿಡಿ, ಅವ್ರದ್ದು ಅವ್ರು ಏನು ಮಾಡಕ್ಕಾಗಲ್ರಿ. ಹೇಳಿ.